ನಮ್ಮ ಸತ್ಯವೇದಗಳನ್ನ ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ 9ರಿಂದ 17 ವಾಕ್ಯಗಳ ಕಡೆಗೆ ತಿರುಗಿಸಿಕೊಳ್ಳೋಣ. ಅಪೇಕ್ಷೆ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತಹ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರೂ ಸಕಲ ಭಾಷೆಗಳನ್ನಾಡುವವರೂ ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೆನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ, ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗವನ್ನು ದೇವರು ತಾನೇ ಆಶೀರ್ವಿಸಿಕೊಡಲಿ. ಜೀವಸ್ವರೂಪನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಕೂಡ ಬೆಳೆಯುವಂತೆ ಕರ್ತನ ನಮಗೆ ಸಹಾಯ ಮಾಡಲಿ. ಬೈಬಲ್ ಪಲ್ಯವನ್ನ ನಾನು ಆಡಿಕೊಳ್ಳುವಂತೆ ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ಬ್ರದರ್ ಬೈಬಲ್ ಪಲ್ಯವನ್ನ ಆಡಕ್ಕಾಗುತ್ತೆ? ಬ್ರದರ್, ಬೈಬಲ್ ಪಲ್ಲವಿ ಆಡ್ರಿ. ನಾನು ಆಡಬಹುದು. ಯಾವ ಭಾಷೆಯಲ್ಲಿ ಬ್ರದರ್? ಯಾವುದಾದ್ರೂ ಆಡಿ. ಹಲೋ, ಎಸ್ ಸ್ಟಾರ್ಟ್. ಆವು ತಮ ಪುಸ್ತಕ ಬೈಬಲ್, ಆವು ತಮ ಪುಸ್ತಕ ಬೈಬಲ್, ದೀನ ದೀನ ಓದುವೆ, ಆತ್ಮಶುದ್ಧಿ ಹೊಂದುವೆ, ಆವು ತಮ ಪುಸ್ತಕ ಬೈಬಲ್. ಪ್ರಿಯ ಸೋದರ ಸೋದರಿಯರೇ, ಯಾಕೆ ಈ ಒಂದು ಬೈಬಲ್ ಪಲ್ಲವಿಗೆ ಪ್ರಾಮುಖ್ಯತೆಯನ್ನ ಕೊಡ್ತೇನೆ ಎಂಬುದಾಗಿ ನೋಡುವಾಗ ಕರ್ತನು ಆ ಭಾರವನ್ನ ನನ್ನ ಹೃದಯದಲ್ಲಿ ಇಟ್ಟನು. ಆದ ಕಾರಣ ಆ ಒಂದು ಆತ್ಮೀಯ ನಡವಳಿಕೆಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ನೀವು ನಾನು ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನ ಕೊಡೋಣ. ಸಂಕಟ ಕಾಲದ ವಿಶ್ವಾಸಿಗಳು ಅಥವಾ ಪರಿಶುದ್ಧರು ಎಂಬ ಶೀರ್ಷಿಕೆಯಲ್ಲಿ 9ರಿಂದ 17 ವಾಕ್ಯಗಳನ್ನ ನಾವು ಈ ದಿನ ದೇವರ ಆತ್ಮನ ಸಹಾಯದಿಂದ ಧ್ಯಾನಿಸಲಿದ್ದೇವೆ. ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯವನ್ನ ನೀವು ಗಮನಿಸುವುದಾದರೆ, ಇವುಗಳಾದ ಮೇಲೆ. ಪ್ರಕಟಣೆಯ ಗ್ರಂಥ ಇಲ್ಲಿಯವರೆಗೂ ನಾವು ಧ್ಯಾನಿಸುವಾಗ ಒಂದು ನೂತನ ದರ್ಶನ ಪ್ರಾರಂಭವಾಗುವಾಗ ಈ ವಾಕ್ಯ ಭಾಗ ಈ ರೀತಿಯಾಗಿ ಪ್ರಾರಂಭಗೊಳ್ಳುತ್ತದೆ, ಇವುಗಳಾದ ಮೇಲೆ. 1ನೇ ವಾಕ್ಯದಿಂದ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯಗಳನ್ನ ನಾವು ಧ್ಯಾನಿಸುತ್ತಾ ಬಂದೆವು. ಆ ಒಂದು ವಾಕ್ಯ ಭಾಗಗಳಲ್ಲಿ ನಾವು ಗಮನಿಸಿದಂತ ಸಂಗತಿ ಏನೆಂದರೆ, ಈ ಭೂಮಿಯ ಮೇಲೆ ಜರುಗುವಂತ ಸಂಗತಿಗಳನ್ನ ಕುರಿತು ಅಲ್ಲಿ ದೇವರಾತ್ಮನು ವಿವರಿಸುತ್ತಾ ಅದರ ಒಂದು ದರ್ಶನವನ್ನ ತೋರಿಸುತ್ತಾ ಬಂದನು. ಆದರೆ 9ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೂ ನಾವು ನೋಡುವಾಗ ಹೊಸ
ದರ್ಶನವನ್ನ ಕುರಿತು ಮತ್ತು ಆ ದರ್ಶನದಲ್ಲಿ ಅಡಕವಾಗಿರ್ತಕ್ಕಂಥ ಸಂಗತಿಗಳನ್ನ ಕುರಿತು 9ನೇ ವಾಕ್ಯದಲ್ಲಿ ವಿವರಿಸುವುದಕ್ಕೆ ಮುಂಚೆ ದೇವರಾತ್ಮನು ತಿಳಿಸುತ್ತಿದ್ದಾನೆ, ಇವುಗಳಾದ ಮೇಲೆ. ನೀವು ನಾನು ಆ ರೀತಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ಹೋಗುವಾಗ, ಇಗೋ ಯಾರಿಂದಲೂ ಎಣಿಸಲಾಗದಂತ ಪರಲೋಕದಲ್ಲಿ ಜರುಗುವಂತ ಸಂಗತಿಯನ್ನ ಇಲ್ಲಿ ದೇವರಾತ್ಮನು ಬಯಲುಪಡಿಸುತ್ತಿದ್ದಾನೆ. ಈ ಒಂದು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು, ಈ ವಾಕ್ಯದ ಒಳಗಡೆ ನಾವು ಪ್ರವೇಶಿಸುವಾಗ, ಧ್ಯಾನದ ಒಳಗಡೆ ಪ್ರವೇಶ ಮಾಡುವಾಗ, ಸಭೆ ಪ್ರಾರಂಭಗೊಂಡಂತ ಸಮಯವನ್ನ ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು 40 ದಿನಗಳ ಕಾಲ ಪುನರುತ್ಥಾನದ ನಂತರ ತನ್ನ ಶಿಷ್ಯರಿಗೂ ಅನೇಕರಿಗೂ ತನ್ನನ್ನು ತೋರ್ಪಡಿಸಿಕೊಳ್ತಾ ಬಂದನು. ಆತನು ಪರಲೋಕಕ್ಕೆ ಆರೋಹಣವಾದ ನಂತರ ಪಂಚಶತಮ ದಿನದಂದು ಸಭೆ ಸ್ಥಾಪಿಸಲ್ಪಟ್ಟಿತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಂತವರಾಗಿದ್ದೇವೆ. ದೇವರಾತ್ಮನು ಬೆಂಕಿಯ ನಾಲಿಗೆಯ ಮೂಲಕ ರೂಪದಲ್ಲಿ ಸುಮಾರು 120 ಮಂದಿ ಕೂಡಿ ಬಂದಂತ ಅವರ ಮೇಲೆ ಇಳಿದು ಬಂದನು. ಅಲ್ಲಿಂದ ಸಭೆ ಸ್ಥಾಪಿಸಲ್ಪಟ್ಟಿತೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ತದನಂತರ ಪೇತ್ರನ ಸೇವೆ ಪರಿಚರ್ಯ, ಪೌಲರ ಸೇವೆ ಪರಿಚರ್ಯ, ತದನಂತರ ಸಭೆ ನಡೆದು ಬಂದಂತ ಒಂದು ಹಂತಗಳನ್ನ ನಾವು ನೋಡುವಾಗ ಅನೇಕ ಆತ್ಮಗಳು ರಕ್ಷಣೆ ಹೊಂದಿ ಸಭೆಗೆ ಸೇರಿಸಲ್ಪಡುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವನ್ನ ಕುರಿತು ಒತ್ತು ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ಸಭೆ ಸ್ವಲ್ಪ ಮಂದಿಯಿಂದ ಪ್ರಾರಂಭಿಸಲ್ಪಟ್ಟಂತ ಸಭೆ ದಿನೇ ದಿನೇ ನಾವುಗಳು ನಮ್ಮ ಕಣ್ಣುಗಳಿಂದಲೂ ಕಿವಿಯಿಂದಲೂ ಸಾಕ್ಷಿಗಳಿಂದಲೂ ಕೇಳಿದಂತ ಸಂಗತಿ ಏನೆಂದರೆ, ಆ ಸಭೆ ಆತ್ಮಗಳು ಮಂಡಳಿಗೆ ಸೇರಿಸುತ್ತಾ ಬಂದಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ನಂಬಿದವ ವ್ಯಕ್ತಿಗಳನ್ನ ದೇವರಾತ್ಮನು ಸಭೆಗೆ ಸೇರಿಸುತ್ತಿದ್ದನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ದೇವರ ಉದ್ದೇಶಗಳು, ದೇವರ ಮನಸ್ಸು ಏನು ಈ ವಿಷಯದಲ್ಲಿ? ನಮ್ಮ ಸತ್ಯವೇದಗಳನ್ನ 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. 1 Timothy chapter 2 verse 4. Let us hear the reading. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಎಂಬುದೇ. ದೇವರ ಚಿತ್ತ ಏನಾಗಿದೆ? ದೇವರ ಬಯಕೆ ಏನಾಗಿದೆ? ದೇವರ ಉದ್ದೇಶ ಏನಾಗಿದೆ? ಎಲ್ಲಾ ಮನುಷ್ಯರು ಕೂಡ ರಕ್ಷಣೆ ಹೊಂದಬೇಕು ಮತ್ತು ಸತ್ಯದ ಪರಿಜ್ಞಾನಕ್ಕೆ ಬರಬೇಕೆಂಬುದೇ ದೇವರ ಉದ್ದೇಶ. ಆ ಒಂದು ವಾಕ್ಯದ ಬೆಳಕಿನಲ್ಲಿ ನಾವುಗಳು ಗಮನಿಸುವಾಗ ದೇವರು ಹೇಗೆ ನಡೆದುಕೊಳ್ಳುತ್ತಿದ್ದಾನೆ? 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. 2 Peter chapter 3 verse 9. Let us hear the reading. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದೇ. ದೇವರು ಮಾನವನ ಪಾಪಗಳಿಗೆ ತತ್ಕ್ಷಣ ಆತನು ನ್ಯಾಯ ತೀರಿಸುತ್ತಿಲ್ಲ. ಅದಕ್ಕೆ ಬದಲಾಗಿ ಆತನು ದೀರ್ಘಶಾಂತಿಯಿಂದ ಇರುವ ಕರ್ತನಾಗಿದ್ದಾನೆ. ದೇವರ ವಾಕ್ಯ ತಿಮೋತಿ ಪತ್ರಿಕೆ 4:10 ಮತ್ತು ಹಲವಾರು ಸತ್ಯವೇದದ ವಾಕ್ಯ ಭಾಗಗಳನ್ನ ನಾವು ಗಮನಿಸುವಾಗ ದೇವರು ಎಲ್ಲರ ರಕ್ಷಣೆಗೋಸ್ಕರವಾಗಿ ಆತನು ದೀರ್ಘಶಾಂತಿಯಿಂದ ನಡೆದುಕೊಳ್ಳುತ್ತಿದ್ದಾನೆ. ತನ್ನ ಸೇವಕರನ್ನ ಕಳುಹಿಸುತ್ತಿದ್ದಾನೆ. ತನ್ನ ಆತ್ಮನ ಮೂಲಕ ಸೇವೆ ಪರಿಚಯಗಳು ಜರುಗುವಂತೆಯೂ ಅನೇಕರನ್ನ ಕತ್ತಲೆಯಿಂದ ಬೆಳಕಿಗೆ ಆತನು ಸೇರಿಸುವಂತ ದೇವರಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ನೆನಪನ್ನ ಕೆದಕಲು ಬಯಸುತ್ತೇನೆ. ಪೇತ್ರನ ಸೇವೆ ಪರಿಚಯದ ಮೂಲಕ ಸಾವಿರಾರು ಆತ್ಮಗಳು ರಕ್ಷಣೆ ಹೊಂದಿ ಮಂಡಳಿಗೆ ಸೇರಿಸಲ್ಪಟ್ಟರು. ಆ ರೀತಿಯಾಗಿ ನೀವು
ಸಭೆಯ ಚರಿತ್ರೆಯನ್ನ ಹಿಂದಿರುಗಿ ನೋಡುವಾಗ ಡಿ.ಎಲ್. ಮೂಡಿ ಅವರ ಸೇಪರಿಚಯ ಇರಬಹುದು, ಜಾನ್ ವೆಸ್ಲಿ ಅವರ ಸೇಪರಿಚಯ ಇರಬಹುದು, ಸ್ಪರ್ಜನ್ ಸೇಪರಿಚಯಗಳಿರಬಹುದು, ಸೋದರ ಭಕ್ಸಿಂಗ್ ಅವರ ಸೇಪರಿಚಯ ಇರಬಹುದು ಮತ್ತು ಅನೇಕ ಮಿಷನರಿಗಳ ಸೇಪರಿಚಯಗಳಿರಬಹುದು. ನಿನ್ನೆ ದಿನ ಕೂಡ ಸೋದರಿ ಕುಸುಮಾ ಅವರು ಹ್ಯಾನ ಬಗ್ಗೆ ಕಳಿಸಿಕೊಟ್ಟಿದ್ದರು. ಜರ್ಮನಿಯಿಂದ ಆಕೆ ಭಾರತ ದೇಶಕ್ಕೆ ಬಂದು ಕನ್ನಡ ಭಾಷೆಯನ್ನ ಕಲಿತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಸ್ಥಳಗಳಲ್ಲಿ ಅವರು ಸೇವೆ ಮಾಡಿ 97ರಲ್ಲಿ ಕರ್ತನ ಬಳಿ ಹೊರಟು ಹೋದರು. ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಈ ರೀತಿಯಾಗಿ ಆಯಾ ಕಾಲಗಳಲ್ಲಿ ಆಯಾ ಸಮಯಗಳಲ್ಲಿ ದೇವರು ತನ್ನ ಪಾತ್ರೆಗಳನ್ನ ಎಬ್ಬಿಸಿ, ತನ್ನ ಸೇವಕರನ್ನ ಎಬ್ಬಿಸಿ ಸುವಾರ್ತೆಯನ್ನ ಸಾರುವುದರ ಮೂಲಕ ಅನೇಕರನ್ನ ಆತನು ಸಭೆಗೆ ಸೇರಿಸಿಕೊಳ್ಳುತ್ತಿದ್ದಾನೆ. ಇತ್ತೀಚಿನ ದಿನಗಳ ಒಂದು ಬೆಳವಣಿಗೆಗಳನ್ನ ನಾವು ನೋಡುವಾಗ ಎಷ್ಟೋ ವಿಧವಾಗಿ ದೇವರ ವಾಕ್ಯವನ್ನ ಸಾರುವ ವಿಷಯದಲ್ಲಿ ಅಡೆತಡೆಗಳಿದೆ, ಕಾನೂನು ನಿರ್ಬಂಧಗಳಿವೆ ಮತ್ತು ಎಲ್ಲರೂ ಕೂಡ ಅದನ್ನ ಸ್ವೀಕಾರ ಮಾಡುವುದಿಲ್ಲ ಮತ್ತು ಬಯಸುವುದಿಲ್ಲ. ನಮ್ಮ ಒಂದು ಪರಿಸ್ಥಿತಿಯನ್ನ ನಾವು ನೋಡುವಾಗ ಬಹಳ ನಿರಾಶಾದಾಯಕವಾದಂತ ಪರಿಸ್ಥಿತಿಯನ್ನ ನಾವು ಕಾಣುವಂತವರಾಗಿದ್ದೇವೆ. ಈ ದಿನದ ಸಾಮಾಜಿಕ ಕ್ರೈಸ್ತ ಮಂಡಳದ ಒಂದು ನೀವು ಸಂಗತಿಗಳನ್ನ ನೀವು ಬಲ್ಲವರಾಗಿದ್ದೀರಿ. ತ್ರಿಪುರದಲ್ಲಿ ನಡೆದಂತ ಘಟನೆ, ಸಹೋದರನು ಕರ್ತನ ಸಾಕ್ಷಿಯಾಗಿ ಆತನು ಗಾಯವನ್ನ ಹೊಂದಿಕೊಂಡನು. ಈ ಸಂಗತಿಗಳನ್ನ ನಾವು ಬಲ್ಲವರಾಗಿದ್ದೇವೆ. ಅಂದ್ರೆ ಈ ದಿನಗಳ ಒಂದು ವಿದ್ಯಮಾನಗಳನ್ನ ನಾವು ನೋಡುವಾಗ ಕ್ರೈಸ್ತ ಮಂಡಲದಲ್ಲಿ, ಸ್ವಾರ್ಥ ಕ್ಷೇತ್ರದಲ್ಲಿ, ಸೇವಪರಿಚಯದ ಕಾರ್ಯಗಳಲ್ಲಿ ನಾವು ನೋಡುವಾಗ ಬಹು ವಿಧವಾದಂತಹ ಅಡೆತಡೆಗಳನ್ನ ನಾವು ಕಾಣುವಂತವರಾಗಿದ್ದೇವೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯದ ಒಂದು ಧ್ಯಾನದ ಮುಕ್ತಾಯಕ್ಕೆ ನಾವು ಬರುವಾಗ ಈ ಒಂದು ಧ್ಯಾನದಲ್ಲಿ ನಾವುಗಳು ಕಂಡುಕೊಳ್ಳುವಂತಹ ಸಂಗತಿ ಏನೆಂದರೆ, ಕರ್ತನು ಮುಂದಿನ ದಿನಗಳಲ್ಲಿಯೂ ಮತ್ತು ಪ್ರಕಟಣೆ ಗ್ರಂಥದ ಈ ಒಂದು ಧ್ಯಾನದಲ್ಲಿಯೂ ತನ್ನ ಮಕ್ಕಳಾದಂತ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಆತನು ತಿಳಿಯಪಡಿಸುವಂತ ಸಂಗತಿಗಳೇನೆಂದರೆ, ಮಹಾ ಸಮೂಹವನ್ನ ಆತನು ನಮ್ಮ ಗಮನಕ್ಕೆ ತರುತ್ತಿದ್ದಾನೆ. ಈ ಮಹಾ ಸಮೂಹ ಎಂತ ಸಮೂಹ ಎಂಬುದಾಗಿ ನೋಡುವಾಗ ಈ ಸಮೂಹವನ್ನ ಲೆಕ್ಕಿಸಲು ಯಾರಿಂದಲೂ ಕೂಡ ಸಾಧ್ಯವಾಗದಂತ ಮಹಾ ಸಮೂಹ ಎಂಬುದಾಗಿ ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯದಲ್ಲಿ ದೇವರು ತನ್ನ ಆತ್ಮನ ಮೂಲಕ ನನಗೆ, ನಿಮಗೆ ಬಯಲುಪಡಿಸುತ್ತಾನೆ. ಅದರ ಅರ್ಥವೇನೆಂದರೆ, ಈ ದಿನಗಳಲ್ಲಿ ನಮ್ಮ ಕಣ್ಣ ಮುಂದೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ರಕ್ಷಣೆಯನ್ನ ಹೊಂದುವುದನ್ನ ನಾವು ಕಾಣದೇ ಇರಬಹುದು. ಉಜ್ಜೀವನ, ಭಕ್ತಿ ಸಂಜೀವನ, ಆತ್ಮಗಳ ಒಂದು ಫಸಲುಗಳ ಕೊಯ್ಯುವಿಕೆ ಕಡಿಮೆ ಸಂಖ್ಯೆಯಲ್ಲಿ ನಾವು ಕಾಣಬಹುದು. ಆದರೆ ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ ಮಹಾ ಸಮೂಹವನ್ನ ಯೋಹಾನನು ಕಂಡನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಎಂತ ಸಮೂಹ? ಯಾರಿಂದಲೂ ಕೂಡ ಎಣಿಸಲಾಗದಂತ ಮಹಾ ಸಮೂಹ ಎಂಬುದಾಗಿ ಆತನು ಮಾತನಾಡುತ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯಕ್ಕೆ ಒತ್ತನ್ನು ಕೊಡುತ್ತಾ, ಈ ಒಂದು ಒಡಂಬಡಿಕೆ, ಈ ಒಂದು ವಾಕ್ಯ ಈ ರೀತಿಯಾಗಿ ಕಂಡು ಬರಲು ಕಾರಣವೇನು? ಈ ಒಂದು ಮಹಾ ಸಮೂಹ ಇಲ್ಲಿ ಪರಲೋಕದಲ್ಲಿ ಕಂಡು ಬರಲು ಕಾರಣವೇನು? ಯಾರು ಇದಕ್ಕೆ ಕಾರಣ? ನಮ್ಮ ಸತ್ಯವೇದವನ್ನ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3 ವಾಕ್ಯಗಳ ಕಡೆಗೆ ತಿರುಗಿಸಿಕೊಳ್ಳೋಣ, ಓದುವುದನ್ನು ಕೇಳಿಸಿಕೊಳ್ಳೋಣ. Genesis chapter 12 verse 1 to 3. Let us hear the reading. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂಬುದೇ. ನನ್ನ ಧ್ಯಾನದಲ್ಲಿ ನಮ್ಮ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ಒಂದು ಗಮನವನ್ನ ಆದಿಕಾಂಡ 12ನೇ ಅಧ್ಯಾಯ 1ರಿಂದ 3 ವಾಕ್ಯಗಳ ಕಡೆಗೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಈ ಒಂದು ವಾಕ್ಯ ಭಾಗ ಅಬ್ರಾಮನ ಜೊತೆಗೆ ದೇವರು ಮಾಡಿಕೊಂಡ
ಒಡಂಬಡಿಕೆಯನ್ನ ಕುರಿತು ಮಾತನಾಡುತ್ತದೆ. ಈ ಅಬ್ರಾಮನ ಒಡಂಬಡಿಕೆಯಲ್ಲಿ ದೇವರು ಅಬ್ರಾಮನಿಗೆ ತಿಳಿಸಿದಂತ ಸಂಗತಿ ಏನೆಂದರೆ, ನಿನ್ನ ಮೂಲಕ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ಜನರು ಕೂಡ ಆಶೀರ್ವದಿಸಲ್ಪಡುವರು. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಾಗ್ದಾನವನ್ನ ದೇವರು ಅಬ್ರಾಮನ ಜೀವಿತದಲ್ಲಿ ಆತನು ನೆರವೇರಿಸಿದ. ಅಬ್ರಾಮನ ಜೀವಿತವನ್ನ ನಾವುಗಳು ಗಮನಿಸುತ್ತಾ ಬರುವುದಾದರೆ, ಪದೇ ಪದೇ ದೇವರು ಅವನಿಗೆ ತಿಳಿಸಿದ, ನಿನ್ನ ಸಂತತಿಯನ್ನ ನಕ್ಷತ್ರಗಳ ಹಾಗೆ, ಅದರ ಸಂಖ್ಯೆ ಹಾಗೆ ಹೆಚ್ಚಿಸುವನೆಂಬುದಾಗಿ ತಿಳಿಸಿದ. ನಿನ್ನ ಸಂತತಿಯನ್ನ ಸಮುದ್ರದ ಮರಳಿನ ಕಣಗಳ ಹಾಗೆ ಹೆಚ್ಚಿಸುವೆನೆಂಬುದಾಗಿ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದ ಮತ್ತು ಒಡಂಬಡಿಕೆಯನ್ನ ಕೂಡ ಆತನು ಮಾಡಿಕೊಂಡ. ಅದರ ಪರಿಣಾಮ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ದೇವರು ಯಹೂದ್ಯರ ಮೂಲಕವಾಗಿ ರಕ್ಷಣೆಯನ್ನ ತಂದನು ಮತ್ತು ತದನಂತರ ಯಹೂದ್ಯರೊಂದಿಗೆ ಮಾತ್ರ ದೇವರು ರಕ್ಷಣೆಯನ್ನ ನಿಲ್ಲಿಸಲಿಲ್ಲ, ಅವರ ಮೂಲಕ ಅನ್ಯ ಜನರಿಗೂ ಕೂಡ ಆ ರಕ್ಷಣೆಯನ್ನ ಆತನು ಕೊಂಡು ಬಂದನೆಂಬುದಾಗಿ ಸತ್ಯವೇದ ಬಹಳ ನಿಖರವಾಗಿಯೂ ಸ್ಪಷ್ಟವಾಗಿಯೂ ತಿಳಿಸುವಂತದ್ದಾಗಿದೆ. ಆದ ಕಾರಣ ಈ ವಿಷಯದಲ್ಲಿ ಸಂತ ಪೌಲರು ರೋಮ 11ನೇ ಅಧ್ಯಾಯದಲ್ಲಿ ಮಾತನಾಡುತ್ತಾ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ, ಅಂದರೆ ಸಂಕಟ ಕಾಲ, ಮಹಾ ಸಂಕಟ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿ, ಯಹೂದ್ಯರೊಳಗೆ ಯಾವ ರೀತಿಯಾಗಿ ರಕ್ಷಣೆಯನ್ನ ತರುತ್ತಾನೆ ಎಂಬ ಸಂಗತಿಯನ್ನ ಕುರಿತು ಪೌಲನು ಅಲ್ಲಿ ಮಾತನಾಡುವಾತನಾಗಿದ್ದಾನೆ. ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂತ ಯಹೂದ್ಯರಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಿದ್ದಾರೆ, ಆದರೆ ಅವರ ಸಂಖ್ಯೆ ಅಪಾರವಾಗಿ ಇಲ್ಲ. ಆದರೆ ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯವನ್ನ ನಾವು ಧ್ಯಾನಿಸುವಾಗ ಸುಮಾರು 12 ಗೋತ್ರಗಳು, ಪ್ರತಿ ಗೋತ್ರ 12,000 ಮಂದಿ, ಒಟ್ಟು ಸಂಖ್ಯೆ 1,44,000 ಇಷ್ಟು ಮಂದಿಯೂ ಕೂಡ ಆ ದಿನಗಳಲ್ಲಿ ಯಹೂದ್ಯರಿಗೆ ಸುವಾರ್ತೆಯನ್ನ ಸಾರುವಂತವರಾಗಿದ್ದಾರೆ ಮತ್ತು ಅನ್ಯರಿಗೂ ಕೂಡ ಸುವಾರ್ತೆಯನ್ನ ಸಾರುವಂತವರಾಗಿದ್ದಾರೆ. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ಈಗಿರುವಂತ ಕೃಪೆಯ ಕಾಲದಲ್ಲಿ ಸುವಾರ್ತೆಯನ್ನ ಸಾರಲು ಎಷ್ಟೋ ವಿಧವಾದಂತ ಅಡೆತಡೆಗಳು, ಕಾನೂನು ನಿರ್ಬಂಧಗಳು, ಆದರೆ ಆ ಸಂಕಟ ಕಾಲದಲ್ಲಿ, ಪಾಪ ಹೆಚ್ಚಾಗಿರುವಂತ ಕಾಲದಲ್ಲಿ, ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಆಳುವಂತ ಸಮಯದಲ್ಲಿ, ಸುಳ್ಳು ಪ್ರವಾದಿ, ಮೃಗ ಮತ್ತು ಜನರು ಪಾಪವನ್ನ ಅಧಿಕವಾಗಿ ಪ್ರೀತಿಸುವಂತ ಕಾಲದಲ್ಲಿ, ಹಿಂಸಾಚಾರಗಳು ಅಧಿಕವಾಗಿ ಆಗುವಂತ ಕಾಲದಲ್ಲಿ, ಪರಿಶುದ್ಧಾತ್ಮ ದೇವರು ಈ ಭೂಮಿಯಿಂದ ಮೇಲಕ್ಕೆ ತೆಗೆಲ್ಪಟ್ಟಂತ ಕಾಲದಲ್ಲಿ ಸುವಾರ್ತೆ ಬಹು ಬಲವಾಗಿ ಸಾರಲ್ಪಡುವಂತದ್ದಾಗಿದೆ. ಅನೇಕ ದೇವರ ಮಕ್ಕಳು, ಅನೇಕರು ರಕ್ಷಣೆಯಲ್ಲಿ ದೇವರು ನಡೆಸುವಾತನಾಗಿದ್ದಾನೆ. ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಸಾಗುತ್ತಾ ಈ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಒಂದು ಆತ್ಮೀಯ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹ, ಈ ಸಮೂಹವನ್ನ ಕುರಿತು ನಿಮ್ಮೊಂದಿಗೆ ತಿಳಿಸುತ್ತಾ, ಈ ಮಹಾಸಮೂಹ ಎಂತ ಸಮೂಹ ಎಂಬುದಾಗಿ ನೋಡುವಾಗ, ಇವರು ಸುವಾರ್ತೆ ಸಾರಲ್ಪಡುವಾಗ ದೇವರನ್ನ ಸ್ವೀಕರಿಸಲಿಲ್ಲ, ಯೇಸುಸ್ವಾಮಿಯನ್ನ ಸ್ವೀಕರಿಸಲಿಲ್ಲ, ಯೇಸುಸ್ವಾಮಿಯನ್ನ ನಂಬಲಿಲ್ಲ. ಆದರೂ ಕೂಡ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವುಗಳು ಗಮನಿಸುವಂತಹ ಒಂದು ಸಂಗತಿ ಏನೆಂದರೆ, ಸೂಕ್ಷ್ಮವಾದಂತ ಸಂಗತಿ, ಸಂಕಟ ಕಾಲದಲ್ಲಿ ದೇವರು ಇವರನ್ನ ಸುವಾರ್ತೆಯ ಸಮಯದಲ್ಲಿ ತನ್ನನ್ನು ತಿರಸ್ಕರಿಸಿದಂತ ಮಕ್ಕಳನ್ನು ಕೂಡ ಆತನು ರಕ್ಷಣೆಯನ್ನ ಕೊಡುತ್ತಿದ್ದಾನೆ ಎಂಬ ಸೂಕ್ಷ್ಮವಾದ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅದರ ಅರ್ಥ ಏನೆಂಬುದಾಗಿ ನೋಡುವಾಗ, ದೇವರು ಅಷ್ಟೊಂದು ಕರುಣಾಮಯನು, ದೇವರು ಅಷ್ಟೊಂದು ಪ್ರೀತಿ ಸ್ವರೂಪನಾಗಿದ್ದಾನೆ, ಎಷ್ಟು ಕನಿಕರವನ್ನ ದೇವರು ತೋರ್ಪಡಿಸಿದನೆಂಬುದಾಗಿ ನೋಡುವಾಗ, ಇಷ್ಟೊಂದು ಹೊರಟಾದಂತ ತನ್ನನ್ನು ತಿರಸ್ಕರಿಸಿದಂತ, ಶಿಲುಬೆಯ ಬಲಿದಾನವನ್ನ ನಿರಾಕರಿಸಿದಂತ ಅನೇಕ ಆತ್ಮಗಳನ್ನ ಈ ವಾಕ್ಯ ಭಾಗದಲ್ಲಿ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದ ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಅಂಥವರನ್ನು ಕೂಡ ದೇವರು ಕನಿಕರಿಸಿ ಅವರಿಗೆ ರಕ್ಷಣೆ ಕೊಟ್ಟು ಪರಲೋಕದಲ್ಲಿ ಅವರನ್ನ ಸೇರಿಸುವಂತ ಕರ್ತನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ.
ಪೌಲನ ಪತ್ರಿಕೆ ಮೂಲಕ ಒಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ರೋಮ 11ನೇ ಅಧ್ಯಾಯ 25ರಿಂದ 27 ವಾಕ್ಯಗಳು. ದಯಮಾಡಿ ಓದಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 11 ವರ್ಸ್ 25 to 27. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ, ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ, ಬಿಡಿಸುವವನು ಚೀಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ಸೊ ಪ್ರಿಯರೇ, ಗಮನಿಸಿ, ಈ ವಾಕ್ಯವನ್ನ ಅಂಡರ್ಲೈನ್ ಮಾಡ್ರಿ. ಎಲ್ಲಾ ಯಹೂದ್ಯರು ಕೂಡ ರಕ್ಷಣೆ ಹೊಂದುವಂತವರಾಗಿದ್ದಾರೆ. ಕರ್ತನ ರಕ್ಷಣಾ ಕಾರ್ಯವನ್ನ ಈ ಸಂಕಟ ಕಾಲದಲ್ಲಿಯೂ ಮಹಾಸಂಕಟ ಕಾಲದಲ್ಲಿಯೂ ಜರುಗಿಸುವಂತ ಕರ್ತನಾಗಿದ್ದಾನೆ. ಸೊ ಆದ ಕಾರಣ ಸಭೆಯಾದಂತ ನಾವುಗಳು ಪ್ರತಿ ವಾರ ಮತ್ತು ನಮ್ಮ ಅನುದಿನದ ಪ್ರಾರ್ಥನೆಗಳಲ್ಲಿ ಮಾಡುವಂತ ಪ್ರಾರ್ಥನೆ ಏನೆಂದರೆ, ಕರ್ತನ ಯಹೂದ್ಯರನ್ನ ರಕ್ಷಿಸು. ಯಹೂದ್ಯರ ಜೀವಿತದಲ್ಲಿ ನೀನು ತಿಳಿಸಿರತಕ್ಕಂತ ಪ್ರವಾದನ ವಾಕ್ಯಗಳನ್ನ ನೆರವೇರಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದಕ್ಕೋಸ್ಕರವಾಗಿ ಯೆರೂಸಲೇಮಿನ ಶುಭಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತ ದೇವರ ಮಕ್ಕಳಾಗಿದ್ದೇವೆ. ಸೊ ಈ ಒಂದು ಧ್ಯಾನದಲ್ಲಿ ನನ್ನ ಒಂದು ಪೌಲನ ಭಾರವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರತಿದಿನ ಯಹೂದ್ಯರ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸಿರಿ. ಯಹೂದ್ಯರ ಜೀವಿತದಲ್ಲಿ ದೇವರ ಪ್ರವಾದನ ವಾಕ್ಯಗಳು ನೆರವೇರುವಂತೆ ದಯಮಾಡಿ ಪ್ರಾರ್ಥಿಸಿರಿ. ನೀವು ಪ್ರಾರ್ಥಿಸುವಾಗ ಕರ್ತನು ನಿಮ್ಮನ್ನ ಆಶೀರ್ವದಿಸುವಾತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಆಶೀರ್ವದಿಸುವವರನ್ನ ನಾನು ಆಶೀರ್ವದಿಸುತ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ವಾಕ್ಯಗಳ ಮೂಲಕ ಯಹೂದ್ಯರಿಗೋಸ್ಕರವಾಗಿಯೂ ಮತ್ತು ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನ ನೆನಪು ಮಾಡಿಕೊಳ್ಳೋಣ. ದೇವರ ವಾಕ್ಯ ಅವರ ಜೀವಿತದಲ್ಲಿ ನೆರವೇರುವಂತೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 22ನೇ ವಾಕ್ಯ. ರಕ್ಷಣೆ ವಿಷಯದಲ್ಲಿ ದೇವರು ಏನನ್ನು ಕುರಿತು ಮಾತನಾಡುತ್ತಿದ್ದಾನೆ ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ 45 verse 22. ಎಲ್ಲಾ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ ಎಂಬುದೇ. ಸೊ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಪ್ರತಿಯೊಬ್ಬರು ಕೂಡ ನೋಟ್ ದಟ್ ವರ್ಡ್, ಎಲ್ಲಾ ದಿಗಂತಗಳವರೇ, ಟರ್ನ್ ಟು ಮೀ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನ ಹೊಂದಿಕೊಳ್ಳಿರಿ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿಯೂ ವಿವರವಾಗಿಯೂ ಮಾತನಾಡುತ್ತಿದ್ದಾನೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ರಿಂದ 17 ವಾಕ್ಯಗಳ ಈ ಒಂದು ಧ್ಯಾನದಲ್ಲಿ ಮೊದಲನೆಯ ಅಂಶ ನಾವು ಗಮನಿಸಿದೆವು. ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವನ್ನ ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. ಪ್ರಿಯರೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿರಿ, ಇವೆಲ್ಲ ಸಂಗತಿಗಳು ಬಹು ಆಳವಾದಂತ ಸಂಗತಿಗಳಾಗಿವೆ. ಆದರೆ ದೇವರ ಆತ್ಮನು ತನ್ನ ಆತ್ಮನ ಮೂಲಕ, ತನ್ನ ವಾಕ್ಯದ ಮೂಲಕ ಕನ್ನಡ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ ಈ ವಾಕ್ಯಗಳನ್ನ ನೀವು ಅರ್ಥ ಮಾಡಿಕೊಳ್ಳುವಂತೆಯೂ, ನಂಬಿಕೆಯಲ್ಲಿ ಬೆಳೆಯುವಂತೆಯೂ, ಕರ್ತನ ವಾಕ್ಯದಲ್ಲಿ ಭರವಸೆ ಇಡುವಂತೆಯೂ, ಪ್ರವಾದನ ವಾಕ್ಯಗಳು ನೆರವೇರುವಂತೆಯೂ, ನಾವು ಅದರ ಕಡೆಗೆ ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳುವಂತೆಯೂ ಕರ್ತನು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ 2ನೇ ಅಂಶವನ್ನ ನಾವು ನೋಡುವಾಗ, ಈ ಮಹಾ ಸಮೂಹ ಹೇಗಿತ್ತು ಅದನ್ನ ಕುರಿತು ಯೋಹಾನನು ವಿವರಿಸುವಾತನಾಗಿದ್ದಾನೆ. ಸೊ ನಾವು ಓದಿದಂತ 7ನೇ ಅಧ್ಯಾಯದ ವಾಕ್ಯ ಭಾಗದಲ್ಲಿ ಮಧ್ಯ ಭಾಗ, 2ನೇ ಭಾಗ, ಈ ರೀತಿಯಾಗಿ ನಾವು ಬಿಡಿಸಿ ಓದುವಾಗ ಈ ವಾಕ್ಯ ಭಾಗದಲ್ಲಿ ನಾವುಗಳು ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವಂತ ಒಂದು ಸಂಗತಿ ಏನೆಂದರೆ, ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುದಾಗಿ ಸುಮಾರು
9 ವಿಧವಾದಂತ ಸಂಗತಿಗಳನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ಈ ಮಹಾಸಮೂಹವನ್ನ ಕುರಿತು ದೇವರಾತ್ಮನು ತಿಳಿಸುತ್ತಿದ್ದಾನೆ. ಇವರು ಏನು ಮಾಡುತ್ತಿದ್ದಾರೆ? ಇವರು ನಿಂತುಕೊಂಡಿದ್ದಾರೆ. ಸೊ ಇವರನ್ನ ಕುರಿತು ದೇವರು ತನ್ನ ವಾಕ್ಯದಲ್ಲಿ ತಿಳಿಸುತ್ತಾ ಇವರು ಎಲ್ಲಿಂದ ಬಂದಿದ್ದಾರೆ, ಇವರು ಎಲ್ಲಿಂದ ಬಂದಿದ್ದಾರೆ ಎಂಬುದಾಗಿ ನೋಡುವಾಗ ಆತನು ಬಹು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಇವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಮತ್ತೊಂದು ಸಂಗತಿ ಈ ಧ್ಯಾನದಲ್ಲಿ ನಾನು ಗಮನಿಸಿದ್ದು ಏನೆಂಬುದಾಗಿ ನೋಡುವಾಗ, ಈ ಜನಾಂಗ ಸಕಲ ಭಾಷೆಗಳನ್ನ ಆಡುವಂತವರು ಎಂಬುದಾಗಿ ದೇವರು ಇಲ್ಲಿ ಬಯಲುಪಡಿಸುತ್ತಿದ್ದಾನೆ. ಹೌದು ಪ್ರಿಯರೇ, ನಾವು ಆದಿಕಾಂಡದಲ್ಲಿ ನಾವು ನೋಡಿದೆವು, ಅವರು ಸಮನೆಲಕ್ಕೆ ಬಂದಾಗ ನಾವು ಈ ಭೂಮಿಯಿಂದ ಚದರಿ ಹೋಗಬಾರದು, ನಾವು ಈ ಸ್ಥಳದಲ್ಲಿ ಇರೋಣ, ಆಕಾಶವನ್ನ ದೇವರನ್ನ ಮುಟ್ಟುವಂತ ಎತ್ತರವಾದ ಗೋಪುರವನ್ನ ಕಟ್ಟೋಣ ಎಂಬುದಾಗಿ ಅವರು ಗೋಪುರವನ್ನ ಕಟ್ಟಲು ಪ್ರಾರಂಭಿಸಿದರು. ಮತ್ತು ದೇವರು ಅವರು ಕಟ್ಟುವಂತ ಕೆಲಸವನ್ನ ನೋಡಲು ಇಳಿದು ಬಂದನು. ಅಲ್ಲಿ ಅವರು ದೇವರು ಅಲ್ಲಿ ಭಾಷೆಯನ್ನ ಉತ್ಪತ್ತಿ ಮಾಡಿದನು. ತದನಂತರ ಅವರು ಭೂಮಿಯ ಎಲ್ಲಾ ಕಡೆ ಚದರಿ ಹೋದರು. ಅಂದರೆ ಭಾಷೆ ದೇವರಲ್ಲಿ ಉತ್ಪಾದನೆಯನ್ನ ಮಾಡಿದನು, ಭಾಷೆಯನ್ನು ಜನರಿಗೆ ಕೊಟ್ಟನು. ಜನರು ನಾನಾ ಭಾಷೆಗಳನ್ನ ಆಡಲು ತೊಡಗಿದರು. ಈ ದಿನ ಕೂಡ ನೀವುಗಳು ಕೆಲವು ಭಾಷೆಗಳನ್ನ ಆಡುವಂತವರಾಗಿದ್ದೇವೆ. ಆದರೆ ಪ್ರಕಟಣೆಯ ಗ್ರಂಥದಲ್ಲಿ ನಾವು ಧ್ಯಾನಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ಅವರು ಪ್ರಜೆಗಳವರು ಸಕಲ ಭಾಷೆಗಳನ್ನು ಆಡುವವರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆ ದಿನಗಳಲ್ಲಿ ದೇವರು ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಎಲ್ಲಾ ಭಾಷೆಗಳ ವಿವರಣೆ ಅರ್ಥ ಮಾಡುವಂತ ವರಗಳನ್ನು ಕೂಡ ಅವರಿಗೆ ಕೊಟ್ಟು ಅವರನ್ನ ಆಶೀರ್ವದಿಸುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಪ್ರಿಯರೇ, ಗಮನಿಸಿರಿ, ಈ ಗುಂಪು ಹೇಗೆ ಕಂಡು ಬರುತ್ತಿದೆ? ಈ ಮಹಾ ಗುಂಪು, ಈ ಎಣಿಸಲಾಗದಂತ ಮಹಾ ಗುಂಪನ್ನ ನಾವು ನೋಡುವಾಗ ಅವರು ಹೇಗಿದ್ದಾರೆ, ಅವರ ರೂಪ ಹೇಗಿದೆ? ದೇವರ ವಾಕ್ಯ ಹೇಳುತ್ತದೆ, ಅವರು ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಬಿಳಿ ನಿಲುವಂಗಿಯನ್ನ ಕುರಿತು ಕಳೆದ ದಿನಗಳ ಧ್ಯಾನದಲ್ಲೂ ಕೂಡ ನಾವು ಧ್ಯಾನಿಸಿದ್ದೇವೆ. ಈ ಬಿಳಿ ನಿಲುವಂಗಿ ವಿಜಯವನ್ನ ಕುರಿತು ಮಾತನಾಡುತ್ತದೆ. ಈ ಬಿಳಿ ನಿಲುವಂಗಿ ಪರಿಶುದ್ಧತೆಯನ್ನ ಕುರಿತು ಮಾತನಾಡುತ್ತದೆ. ಈ ಬಿಳಿ ನಿಲುವಂಗಿ ದೇವರ ನೀತಿಯನ್ನ ಕುರಿತು ಮಾತನಾಡುತ್ತದೆ. ಈ ಬಿಳಿ ನಿಲುವಂಗಿಯನ್ನ ಅವರು ಯಾವಾಗ ಧರಿಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡುವಾಗ, ಹಬ್ಬದ ಸಮಯಗಳಲ್ಲಿ ಅವರು ಬಿಳಿ ನಿಲುವಂಗಿಯನ್ನ ಧರಿಸಿಕೊಳ್ಳುವಂತವರಾಗಿದ್ದಾರೆ. ಸೊ ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ 9ರಿಂದ 17 ವಾಕ್ಯಗಳಲ್ಲಿ ಅವರು ಸಂಭ್ರಮದಲ್ಲಿದ್ದಾರೆ, ಅವರು ಕರ್ತನ ಸಮ್ಮುಖದಲ್ಲಿದ್ದಾರೆ. ಅವರ ಒಂದು ವಸ್ತ್ರಗಳನ್ನ ನಾವು ನೋಡುವಾಗ ಅವರು ದುಃಖದ ವಸ್ತ್ರಗಳನ್ನ ಧರಿಸಿಲ್ಲ, ಅವರು ಸಂಭ್ರಮದ ವಸ್ತ್ರಗಳನ್ನ ಧರಿಸಿದ್ದಾರೆ. ಮಾತ್ರವಲ್ಲ, ಕರ್ತನು ಸ್ವತಃ ತನ್ನ ನೀತಿಯನ್ನ ಅವರಿಗೆ ದಯಪಾಲಿಸಿಕೊಟ್ಟಿದ್ದಾನೆ ಎಂಬುದಾಗಿ ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸೊ ಪ್ರಿಯರೇ, ಅನೇಕ ವಾಕ್ಯಗಳುಂಟು, ನೀವು ಬಲ್ಲವರಾಗಿದ್ದೀರಿ. ಕೆಲವು ವಾಕ್ಯಗಳ ಮೂಲಕ ನಿಮ್ಮ ನೆನಪನ್ನು ಕೂಡ ಪ್ರೋತ್ಸಾಹಪಡಿಸಲು ಕೆದಕಲು ಬಯಸುತ್ತೇನೆ. ಮತ್ತ ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಾಕ್ಯ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 17 verse 2. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಎಂಬುದೇ. ನೀವು ದೇವರ ವಾಕ್ಯದ ಅನೇಕ ಭಾಗಗಳಲ್ಲಿ ಧ್ಯಾನಿಸುವಾಗ ಅಲ್ಲಿ ದೂತರು ಕೂಡ ಬಿಳಿ ನಿಲುವಂಗಿಯನ್ನ ಧರಿಸುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಅದನ್ನ ಕುರಿತು ನಾವು ನೋಡಬಹುದು. ಮತ್ತು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 8-14 ವಾಕ್ಯಗಳಲ್ಲಿ ದೇವರು ತನ್ನ ಮಹಿಮೆ ಹೊಂದಿದ ಸಭೆಗೆ ಈ ಬಿಳಿ ವಸ್ತ್ರವನ್ನ ಆತನು ದಯಪಾಲಿಸಿದ್ದಾನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. Revelation chapter 19 verse 8 and verse 14. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಎಂಬುದೇ. ಈ ಲೋಕದಲ್ಲಿ verse 14 also, sorry.
ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಎಂಬುದೇ. ಸಭೆ ಆತನ ಹಿಂದೆ ಹೋಗುವಂತದ್ದಾಗಿದೆ. ದೇವರ ಮಕ್ಕಳನ್ನ ಆತನು ಬಿಳಿ ನಿಲುವಂಗಿಯನ್ನ ಕೊಟ್ಟು, ವಸ್ತ್ರವನ್ನ ಕೊಟ್ಟು ಅವರನ್ನ ಆತನು ನಡೆಸುವ ಆತನಾಗಿದ್ದಾನೆ. ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗುತ್ತಾ ದೇವರ ವಾಕ್ಯವನ್ನ ಗಮನಿಸಿರಿ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಅವರು ಖರ್ಜೂರದ ಗರಿಗಳನ್ನ ಹಿಡಿದುಕೊಂಡಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಖರ್ಜೂರದ ಗರಿಯನ್ನ ಕುರಿತು ನಾವು ಎಲ್ಲಿ ಧ್ಯಾನಿಸುತ್ತೇವೆ? ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ಮಕ್ಕಳು ಗುಡಾರದ ಹಬ್ಬವನ್ನ ಆಚರಿಸುವಾಗ ಅವರು ಈ ಖರ್ಜೂರದ ಗರಿಗಳನ್ನ ಬಳಸುತ್ತಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಯಾಜಕ ಕಾಂಡ 23ನೇ ಅಧ್ಯಾಯ 40ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 23 verse 40 ಓದುವುದನ್ನು ಕೇಳಿಸಿಕೊಳ್ಳೋಣ. ಮೊದಲನೇ ದಿನದಲ್ಲಿ ಶ್ರೇಷ್ಠ ವೃಕ್ಷದ ಹಣ್ಣುಗಳನ್ನು, ಖರ್ಜೂರದ ಗರಿಗಳನ್ನು, ಎಲೆಗಳು ದಟ್ಟವಾಗಿರುವ ಮರಗಳ ಕೊಂಬೆಗಳನ್ನು, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವ ನೀರವಂಜಿ ಚಿಗುರುಗಳನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ 7 ದಿನಗಳು ಸಂಭ್ರಮವಾಗಿರಬೇಕು ಎಂಬುದೇ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ಗೂಡಾರದ ಹಬ್ಬ, ಫೀಸ್ಟ್ ಆಫ್ ದ ಟ್ಯಾಬರ್ನಕಲ್, ಇದು ಏನನ್ನು ಕುರಿತು ಮಾತನಾಡುತ್ತದೆ? ಇದು ಸಂಭ್ರಮವನ್ನ ಕುರಿತು, ಹಬ್ಬವನ್ನ ಕುರಿತು, ದೇವರು ತನ್ನ ಮಕ್ಕಳಿಗೆ ಕೊಡಲಿರುವಂತಹ ವಿಮೋಚನೆಯನ್ನ ಕುರಿತು, ದೇವರು ತನ್ನ ಮಕ್ಕಳಿಗೆ ಕೊಟ್ಟ ಆನಂದದ ನಿಮಿತ್ತವಾಗಿ ಈ ಒಂದು ಹಬ್ಬವನ್ನ ಅವರು ಆಚರಿಸಬೇಕೆಂಬುದಾಗಿ ಈ ಗುಡಾರದ ಹಬ್ಬವನ್ನ ದೇವರು ಅವರಿಗೆ ನೇಮಕ ಮಾಡಿದನು. ನೇಹಮಯನ ಗ್ರಂಥ 8ನೇ ಅಧ್ಯಾಯ 15-17. ನೆಹಮಾಯ ಚಾಪ್ಟರ್ 8 verse 15 and 17. Let us hear the reading. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಕಾಡು ಒಲಿವ, ಸುಗಂಧ, ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲಾ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಡಂಗುರದಿಂದ ಪ್ರಕಟಿಸಬೇಕು ಎಂಬುದಾಗಿ ಬರೆದಿರುವ ಶಾಸನವು ಮೋಶೆಗೆ ಯೆಹೋವನಿಂದ ದೊರಕಿದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿತು. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮುಂಚೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 12 verse 13. Let us hear the reading. ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಪ್ರಿಯರೇ, ಈ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪರಲೋಕದಲ್ಲಿ ಉಂಟಾದ ಆ ಒಂದು ದರ್ಶನವನ್ನ ಯೋಹಾನರು ನಮ್ಮ ಗಮನಕ್ಕೆ ತರುತ್ತಿದ್ದಾರೆ. ಎಂತ ಅದ್ಭುತವಾದಂತ ಒಂದು ದರ್ಶನ, ಎಂತ ಅದ್ಭುತವಾದ ಒಂದು ಸಂಭ್ರಮ. ನಾನು ನಿಮ್ಮಿಂದ ಬಹಳ ದೂರದಲ್ಲಿ ಕುಳಿತು ವಾಕ್ಯವನ್ನ ಹೇಳುತ್ತಿದ್ದೇನೆ, ಆದರೂ ಕೂಡ ನಿಮ್ಮ ಮನಸ್ಸನ್ನ, ನಿಮ್ಮ ಭಾವನೆಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಈ ಸಂಭ್ರಮದ ಉತ್ಸವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ ದೇವರಾತ್ಮನ ಮೂಲಕ. ಪ್ರಿಯರೇ, ಈ ವಿಶ್ವಾಸಿಗಳನ್ನ ನಾವು ನೋಡುವಾಗ ಇವರು ಮಹಾ ಸಂಕಟಗಳನ್ನ, ಹಿಂಸೆಯನ್ನ, ಆ ಹಿಂಸೆಯಲ್ಲಿ ಹಾದು ಹೋಗಿ ಬಂದಂತ ವಿಶ್ವಾಸಿಗಳಾಗಿದ್ದಾರೆ. ಇವರು ಕ್ರಿಸ್ತ ವಿರೋಧಿಯಿಂದ ತಪ್ಪಿಸಲ್ಪಟ್ಟು ಬಂದಿದ್ದಾರೆ. ಇವರಲ್ಲಿ ಅನೇಕರು ರಕ್ತಸಾಕ್ಷಿಗಳಾಗಿದ್ದಾರೆ. ಇವರಲ್ಲಿ ಅನೇಕರು ಸೈತಾನನ ಆ 666 ಮುದ್ರೆಯನ್ನ ಹಚ್ಚಿಕೊಳ್ಳದಂತ ದೇವರ ಮಕ್ಕಳಾಗಿದ್ದಾರೆ. ಇವರು ಪಾಪವನ್ನು, ಮರಣವನ್ನು, ನರಕವನ್ನು, ಪಾತಾಳವನ್ನು ಜಯಿಸಿದ ಕರ್ತನಾದ ಯೇಸು ಕ್ರಿಸ್ತನ ಸಹಾಯದೊಡನೆ ತಮ್ಮ ಆತ್ಮೀಯ ಜೀವಿತದಲ್ಲಿ ಆ ಎಲ್ಲ ಹಂತಗಳನ್ನ ಅವರು ದಾಟಿ ಈಗ ಕರ್ತನ ಸಮ್ಮುಖದಲ್ಲಿ ಅವರುಗಳು ಕಂಡು ಬರುತ್ತಿದ್ದಾರೆ. ಹಾಗಾದರೆ ಅವರ ಒಂದು ಉಲ್ಲಾಸವನ್ನ ನೀವು ಊಹೆ ಮಾಡಿಕೊಳ್ಳಿರಿ, ಅವರ ಸಂಭ್ರಮವನ್ನ ನೀವು ಊಹೆ ಮಾಡಿಕೊಳ್ಳಿರಿ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆಶೀರ್ವಾದ ಹೊಂದಿದವನೇ ಬಾ ಎಂಬುದಾಗಿ, ಹೋಸನ್ನ ಎಂಬುದಾಗಿ, ದಾವಿದನ ಕುಮಾರನಿಗೆ ಜಯ ಎಂಬುದಾಗಿ ಯಾವ ರೀತಿಯಾಗಿ
ಆತನನ್ನ ಆರಾಧಿಸಿದರು, ಯಾವ ರೀತಿಯಾಗಿ ಆತನನ್ನ ನಮಸ್ಕರಿಸಿದರು, ಯಾವ ರೀತಿಯಾಗಿ ಕತ್ತೆಯ ಮೇಲೆ ಬಂದ ಆತನ ಮುಂದೆ ಆ ಗರಿಗಳನ್ನ ಹಿಡಿದುಕೊಂಡು ಬರಮಾಡಿಕೊಂಡರು. ಪ್ರಕಟಣೆಯ ಗ್ರಂಥ ಸಂಕಟ ಕಾಲ, ಮಹಾಸಂಕಟ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾನು ನೀವು ಗಮನಿಸುವಂತಹ ಒಂದು ಸಂಗತಿ ಏನೆಂದರೆ, ಯಾರಿಂದಲೂ ಎಣಿಸಲಾಗದಂತ ಈ ಮಹಾ ಸಮೂಹ ಏನು ಮಾಡುತ್ತಿದ್ದಾರೆ? ಅವರು ಖರ್ಜೂರದ ಗರಿಗಳನ್ನ ಹಿಡಿದುಕೊಂಡು ಆತನನ್ನ ಆರಾಧಿಸುತ್ತಿದ್ದಾರೆ, ಆತನನ್ನ ಸ್ತುತಿಸುತ್ತಿದ್ದಾರೆ, ಆತನನ್ನ ಕೊಂಡಾಡುತ್ತಿದ್ದಾರೆ. ಪ್ರಿಯರೇ, ದೇವರ ಮಕ್ಕಳಾಗಿ, ಕ್ರೈಸ್ತರಾಗಿ ದುಃಖದ ಜೀವಿತವನ್ನ ಜೀವಿಸುತ್ತಿದ್ದೀರಾ? ಈ ದಿನಗಳಲ್ಲಿ ಯಾವುದೋ ನೋವಿನಲ್ಲಿ ಹಾದು ಹೋಗುತ್ತಿದ್ದೀರಾ? ನಂಬಿಕೆಯಲ್ಲಿ ತಣ್ಣಗಾದ ಜೀವಿತವನ್ನ ಜೀವಿಸುತ್ತಿದ್ದೀರಾ? ಇಗೋ, ಈ ಒಂದು ಸಂಭ್ರಮವನ್ನ ಮುಂದಿನ ದಿನಗಳಲ್ಲಿ ನಡೆಯುವಂತ ಆ ಒಂದು ಸಂಭ್ರಮ, ಆ ಒಂದು ಉತ್ಸಾಹ, ಆ ಒಂದು ಜಯಘೋಷವನ್ನ ದಯಮಾಡಿ ನೀವು ನೆನಪು ಮಾಡಿಕೊಳ್ಳಬೇಕಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಗಮನ ಆ ವಾಕ್ಯಗಳು, ಆ ವಾಕ್ಯಗಳ ನೆರವೇರುವುದರ ಮೇಲೆ ಗಮನ ನಾವು ಹರಿಸುವಾಗ ನಮ್ಮ ನಂಬಿಕೆ ಹೆಚ್ಚಾಗುವಂತದ್ದಾಗಿದೆ. ನಾವು ಕುಗ್ಗಿ ಹೋಗುವುದಿಲ್ಲ, ನಾವು ಧೈರ್ಯಗೊಳ್ಳುವಂತವರಾಗಿದ್ದೇವೆ, ನಾವು ಉಜ್ಜೀವನವನ್ನ ಹೊಂದಿಕೊಳ್ಳುವಂತವರಾಗಿದ್ದೇವೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಧ್ಯಾನದಲ್ಲಿ ಮತ್ತೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅವರು ಕರ್ತನ ಮುಂದೆ, ಕರ್ತನ ಸಮ್ಮುಖದಲ್ಲಿ ನಿಂತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾನು ನಿಮ್ಮ ಗಮನಕ್ಕೆ ತನ್ನಂತ ಸಂಗತಿ ಏನೆಂದರೆ, 5ನೇ ಮುದ್ರೆಯನ್ನ ಒಡೆದಾಗ ಯಜ್ಞವೇದಿಯ ಕೆಳಗಡೆ ಇದ್ದಂತ ದೇವರ ಪರಿಶುದ್ಧರನ್ನ ಕುರಿತು, ಹತಸಾಕ್ಷಿಗಳನ್ನ ಕುರಿತು ದೇವರಾತ್ಮನು ಅಲ್ಲಿ ಬಯಲುಪಡಿಸುತ್ತಿದ್ದಾನೆ. ಆದರೆ ಇಲ್ಲಿ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅವರು ಪ್ರಾರ್ಥಿಸುತ್ತಿಲ್ಲ, ಕರ್ತನೆ ಮುಯ್ಯಿ ತೀರಿಸು ಎಂಬುದಾಗಿ ಪ್ರಾರ್ಥಿಸುತ್ತಿಲ್ಲ, ವಿಜ್ಞಾಪಿಸುತ್ತಿಲ್ಲ. ಅವರು ಕರ್ತನ ಸಮ್ಮುಖದಲ್ಲಿ ಇದ್ದಾರೆ, ಎಲ್ಲವನ್ನ ಜಯಿಸಿದ್ದಾರೆ, ಕರ್ತನೊಂದಿಗೆ ವಿಜಯದಲ್ಲಿ, ಉತ್ಸವದಲ್ಲಿ ಅವರು ಪಾಲು ತೆಗೆದುಕೊಳ್ಳುತ್ತಿದ್ದಾರೆ. ನಮಗೊಬ್ಬ ಕರ್ತನಿದ್ದಾನೆ, ಆತನು ಎಲ್ಲವನ್ನು ಕೂಡ ಪರಿಪೂರ್ಣ ಮಾಡುವಂತ ಕರ್ತನಾಗಿದ್ದಾನೆ. ಮತ್ತೊಂದು ಆತ್ಮೀಯ ಅಂಶವನ್ನ, ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 10ನೇ ವಾಕ್ಯವನ್ನ ನೀವು ಗಮನಿಸುವುದಾದ್ರೆ, ಅಪೇಕ್ಷೆ ದಯವಿಟ್ಟು ಓದಮ್ಮ. ವರ್ಸ್ 10. ಓಕೆ. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಂಡರ್ಲೈನ್ ದಟ್ ವರ್ಡ್. ಆ ಒಂದು ವಾಕ್ಯದ ಭಾಗದ ಕೆಳಗಡೆ ಗುರುತಿಸಿ, ದಯಮಾಡಿ ಗುರುತಿಸಿರಿ. ಅವರು ಮಹಾಶಬ್ದದಿಂದ ಕೂಗಿದರು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅನೇಕರು ನಾವೇನ್ ಮಾಡ್ತೇವೆ? ನಾವು ಮಹಾಶಬ್ದದಿಂದ ಕೂಗೋದನ್ನ ಬಿಡ್ರಿ, ನಾವು ಶಬ್ದನೇ ಮಾಡೋದಿಲ್ಲ. ನಿಜ ಅಲ್ವಾ? ಅನೇಕ ಸಮಯ ವಾಕ್ಯ ಓದಿ ಅಂತ ಹೇಳ್ತೀವಿ, ವಾಕ್ಯನ ಓದೋಲ್ಲ. ಅನೇಕ ಸಮಯ ಪ್ರಾರ್ಥಿಸಿದೆ ಎಂಬುದಾಗಿ ನಾವು ಹೇಳ್ತೇವೆ, ನಾವು ಪ್ರಾರ್ಥಿಸುವುದೇ ಇಲ್ಲ. ನಿಜವಲ್ಲವಾ? ಆದರೆ ಪರಲೋಕದಲ್ಲಿ ನಡೆದಂತ ಘಟನೆಯನ್ನ ನಿಮ್ಮ ಗಮನಕ್ಕೆ ತರುವುದಾದರೆ, ಪ್ರಿಯರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೋಶೆ ದೇವರು ತನ್ನ ಸೇವೆಗೆ ಕರೆಯುವುದಕ್ಕೆ ಮುಂಚಿತವಾಗಿ ಅಥವಾ ಕರೆಯುವಾಗ ಮೋಶೆ ದೇವರಿಗೆ ಹೇಳಿದ, ಕರ್ತನೆ ನಾನು ತೊದಲು ಮಾತನಾಡುವವನು, ಕರ್ತನೆ ನಾನು ಸುನ್ನತಿ ಇಲ್ಲದ ತುಟಿಗಳನ್ನ ಹೊಂದಿರುವಂತ ವ್ಯಕ್ತಿ ಎಂಬುದಾಗಿ ಹೇಳಿದ. ದೇವರು ಅವನೊಂದಿಗೆ ಮಾತನಾಡಿ ಅವನನ್ನ ಮುಟ್ಟಿದಾಗ ಅವನು ತನ್ನ ದೇವರಿಗೋಸ್ಕರವಾಗಿ ಆತನು ಬಹುಬಲವಾಗಿ ಉಪಯೋಗಿಸಲ್ಪಟ್ಟನು. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾನು, ನೀವು, ನಾವೆಲ್ಲರೂ ಕೂಡ ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ಮುಂಚಿನ ದಿನಗಳಲ್ಲಿ ಸುನ್ನತಿ ಇಲ್ಲದ ತುಟಿಗಳನ್ನ ನಾವು ಹೊಂದಿದೆವು. ಅಪ್ಪ, ತಂದೆ ಎಂಬುದಾಗಿ ಕೂಗುವಂತ ದೇವರ ಆತ್ಮನನ್ನ ನಾವು ಹೊಂದಿರಲಿಲ್ಲ.
ಆದ ಕಾರಣ ನಾವು ದೇವರನ್ನ ಆರಾಧಿಸ್ತಾ ಇರಲಿಲ್ಲ. ಆದರೆ ಪ್ರಕಟಣೆಯ ಗ್ರಂಥ, ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸ್ತದೆ. ದೇವರು ನಮಗೆ ಸುನ್ನತಿ ಕೊಟ್ಟ ಕಾರಣ, ದೇವರು ತನ್ನ ನೀತಿಯನ್ನು ನಮಗೆ ಕೊಟ್ಟ ಕಾರಣ, ದೇವರು ನಮ್ಮ ಬಾಯಲ್ಲಿ ಹೊಸ ಕೀರ್ತನೆಯನ್ನ ಇಟ್ಟ ಕಾರಣ, ದೇವರು ನಮಗೆ ತನ್ನ ಧೈರ್ಯದ ಆತ್ಮನಿಂದ ತುಂಬಿಸಿದ ಕಾರಣ ನೀವು ನಾನು ಮಹಾಶಬ್ದದಿಂದ ದೇವರನ್ನ ಆರಾಧಿಸಿರಿ ಎಂಬುದಾಗಿ ಈ ಒಂದು ಧ್ಯಾನದ ಮೂಲಕ ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. 2 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ, ಸಮಯದ ಅಭಾವದ ಕಾರಣ ಒಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕೀರ್ತನೆ 66 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 66 verse 1. Let us hear the reading. ಸರ್ವಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ. ಪ್ರಿಯರೇ, ನೀವು ನಾನು ದೇವರಿಗೆ ಜಯಧ್ವನಿ ಮಾಡೋಣವೇ? ನೀವು ಇಲ್ಲಿಯವರೆಗೂ ಪ್ರಾರ್ಥನೆಯ ವಿಷಯದಲ್ಲಿ ನಾನು ಹೇಗೆ ಪ್ರಾರ್ಥನೆ ಮಾಡಲಿ, ಆರಾಧನೆ ವಿಷಯದಲ್ಲಿ ನಾನು ಹೇಗೆ ಆರಾಧನೆ ಮಾಡಲಿ, ವಾಕ್ಯ ವಿಷಯದಲ್ಲಿ ನಾನು ಹೇಗೆ ವಾಕ್ಯವನ್ನ ಓದಲಿ ಎಂಬ ಆತಂಕ, ಅಳುಕು, ಅಂಜಿಕೆ ನಿಮಗಿರುವುದಾದರೆ ದೇವರಾತ್ಮನ ಮೂಲಕ, ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ಕರ್ತನ ಸಹಾಯದಿಂದ, ದೇವರಾತ್ಮನ ಸಹಾಯದಿಂದ ನೀವು ಆ ರೀತಿಯಾಗಿ ಮಹಾಶಬ್ದದಿಂದ ದೇವರಿಗೆ ಪ್ರಾರ್ಥಿಸಬಹುದು, ಆರಾಧಿಸಬಹುದು, ಕೊಂಡಾಡಬಹುದು. ಆ ರೀತಿಯಾಗಿ ನೀವು ನಡೆದುಕೊಳ್ಳುವಂತೆ, ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡುವಂತೆ ದೇವರಾತ್ಮನು ತಾನೇ ನಿಮ್ಮನ್ನು ಬಹು ಬಲವಾಗಿ ಮುಂದಿನ ದಿನಗಳಲ್ಲಿ ಉಪಯೋಗಿಸುವಂತೆ ಸಹಾಯ ಮಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.